ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ದಿನಕ್ಕೊಂದು ಕತೆ. ಇದು ಯಾವ ಕತೆ ನೋಡೋಣ. ಗಿಳಿಪಾಠ ಅಂತ ಕೇಳೋಣ. ಒಬ್ಬ ವಿದ್ವಾಂಸ ಹೊಳೆಯ ದಂಡೆಯ ಮೇಲೆ ಕುಳಿತು ಸೂರ್ಯೋದಯ ಸಮಯದಲ್ಲಿ ತಾಸುಗಳವರೆಗೆ ಗೀತಾಪಯಣ ಮಾಡುತ್ತಿದ್ದ. ಒಬ್ಬ ವಿದ್ವಾಂಸ ಸೂರ್ಯೋದಯಕ್ಕೆ ಮುಂಚೆನೇ ಸಮಯದಲ್ಲಿ ತಾಸುಗಟ್ಟಲೆ ಗೀತಾಪಠಣ ಮಾಡ್ತಿದ್ದಂತ. ಅವನು ಒಬ್ಬ ನಾವಿಕ ಮುದುಕ ನಿತ್ಯವೂ ಅಲ್ಲೇ ಕುಳಿತು ತನ್ಮಯನಾಗಿ ಕೇಳುತ್ತಿದ್ದ. ಹೊಳೆ ದಂಡೆ ಮ್ಯಾಗ ಒಬ್ಬ ವಿದ್ವಾಂಸ ಗೀತಾಪಠಣ ಮಾಡ್ತಿದ್ನಲ್ಲ, ಆವಾಗ ಒಬ್ಬ ಮುದುಕನೂ ಕೂಡ ನಾವಿಕನೂ ಕೂಡ ಅದು ತನ್ಮಯತೆಯಿಂದ ಕೇಳ್ತಾ ಇದ್ದಂತ. ಗೀತಾಪಠಣ ಪ್ರಾರಂಭವಾಗುವುದೇ ತಡ ಹೊಳೆಯ ನೀರಿನ ತೆರೆಗಳ ಮೇಲೆ ಕೃಷ್ಣನು ಕೊಳಲು ನುಡಿಸುತ್ತಾ ನರ್ತಿಸುವ ಅನುಭವ ಆ ಮುದುಕನಿಗೆ ಆಗಿ ಆನಂದ ಬಾಷ್ಪ ಸುರಿಸುತ್ತಿದ್ದ. ಅವ ಗೀತಾಪಠಣ ಮಾಡ್ಬೇಕಾದ್ರೆ ಇವ ಮುದುಕ ಹೊಳೆ ಮೇಲೆ ಕೃಷ್ಣನೇ ಬಂದು ಕುಣಿತಾ ಇದ್ದಾನೇನೋ, ಕೃಷ್ಣನ ಕೊಳಲು ನಾದ ಕೇಳ್ತಾ ಇದ್ದೇನೋ ಅಂತ ಆ ಕಲ್ಪನೆಯಲ್ಲಿ ಇಮ್ಯಾಜಿನೇಷನ್ ಮಾಡಿಕೊಂಡು ಸಂತೋಷದಿಂದ ಆ ಕೃಷ್ಣನ ನೆನೆಸ್ಕೊಂಡು ಆ ಕಣ್ಣೀರು ಆ ಆನಂದ ಬಾಷ್ಪ ಬರ್ತಾಯಿದ್ವು ಅಂತ. ಒಂದು ದಿನ ಒಬ್ಬ ಸಂತರು ಅಲ್ಲಿಗೆ ಬಂದರು. ಹೊಳೆ ದಾಟುವುದಕ್ಕೆಂದು ಮುದುಕನಿಗೆ 7-8 ಬಾರಿ ಕೂಗಿದರು. ಒಬ್ಬರು ಸಂತರು ಬಂದ್ರಂತ ಹೊಳೆ ದಾಟ್ಬೇಕಂಥೇಳಿ ಆ ಮುದುಕಿಗೆ ಎಷ್ಟೊಂದು ಕರೆದ್ರಂತ. ಮುದುಕ ಬರಲೇ ಇಲ್ಲ, ಎದ್ದೇಳಲಿಲ್ಲ ಅಂತ ಕೂಗಿದ್ರು. ಅವನು ಮುದುಕ ಬರಲಿಲ್ಲ. ಇದೇನಿದು ಎಂದು ಸಂತರು ಮುದುಕನ ಸಮೀಪ ಬಂದು ನೋಡಿದರು. ಮುದುಕ ಧ್ಯಾನಸ್ಥನಾಗಿದ್ದ. ಅವನು ಆ ಗೀತಾಪಠಣ ಮಾಡ್ತಾಯಿದ್ರಲ್ಲ ಅದ್ವಾಂಸರು, ಅದನ್ನು ಕೇಳ್ತಾ ಧ್ಯಾನಸ್ಥನಾಗಿಬಿಟ್ಟಾನ. ಕಣ್ಣಿನಿಂದ ಆನಂದ ಬಾಷ್ಪಧಾರೆಯಲ್ಪಟ್ಟಿದೆ. ಒಂದು ಕ್ಷಣ ನಿರೀಕ್ಷಿಸಿದ ಸಂತರು ಪಂಡಿತರನ್ನಾದರೂ ಮಾತನಾಡಿಸೋಣ ಎಂದು ಅವರ ಸಮೀಪ ಹೋಗಿ ಕೂಗುವ ಮೊದಲೇ ಪಂಡಿತರು ಗ್ರಂಥ ಪಠಣ ನಿಲ್ಲಿಸಿದರು. ಮತ್ತು ಆ ಮುದುಕಂತೂ ಕರೆದ್ರೆ ಬರಲ್ಲಗ್ಯಾನ, ಎಷ್ಟು ಹೋದ್ರೂ ಸನ್ಯಾಕ್ಕೆ ಹೋದ್ರೂ ಕೂಡ ಎಚ್ಚರಾಗಲ್ಲಗ್ಯಾನ, ಧ್ಯಾನಸ್ಥನಾಗ್ಬಿಟ್ಟಾನ. ಈ ಪಂಡಿತರನ್ನೇ ಕೇಳೋಣ ಅಂಥೇಳಿ ಪಂಡಿತರ ಮುಂದಕ್ಕೆ ಹೋಗುವಷ್ಟರೊಳಗಾಗಿನೇ ಅವ್ರು ಏನು ಮಾಡಿದ್ರಂತ, ಗೀತಾಪಠಣ ಓದೋದನ್ನು ನಿಲ್ಲಿಸಿ ಏನು ಹೇಳ್ತಾರೆ, ಮಾತನಾಡಿಸೋಣ ಅದನ್ನು ನಿಲ್ಲಿಸಿದ್ರಂತ. ಅವರೇ ಗೀತಾಪಠಣ ಬಂದಿದ್ದ ಕಾಲ ಶಬ್ದಕ್ಕೇ ನಿಂದಿಸಿದ್ರಂತ ಸಂತರು. ಅದೇಕೆ ಗ್ರಂಥಪಠಣ ನಿಲ್ಲಿಸಿದಿರಿ ಅಂತ ಅವರು ಸಂತರು ಕೇಳಿದ್ರಂತ. ಪಂಡಿತ, ನೀವು ಬಂದ ಸಪ್ಪಳ ಕೇಳಿತು. ಅದಕ್ಕೆ ಸಂತರ, ಎಷ್ಟು ವರ್ಷಗಳಿಂದ ಪಠಿಸುತ್ತಿರುವಿರಿ? ನೀವು ಬಂದು ಶಬ್ದ ಕೇಳಿಸ್ತಲ್ಲ, ಅದಕ್ಕೆ ನಾನು ನಿಲ್ಲಿಸೀನಿ ಅಂತ ಪಂಡಿತರೇ, ನೀವು ಎಷ್ಟು ವರ್ಷದಿಂದ ಈ ಗೀತಾಪಠಣ ಮಾಡ್ತಾಯಿದ್ದೀರಿ ಅಂತ ಕೇಳಿದ್ರಂತ. ನೀವು ಎಷ್ಟು ವರ್ಷಗಳನ್ನ? ಪಂಡಿತ, 20 ವರ್ಷಗಳಿಂದ. 20 ವರ್ಷಗಳಿಂದ ಅಂತ ಹೇಳಿದ್ರಂತ. ಸಂತ ಹೇಳ್ತಂತ, ಈ ಮುದುಕ ಎಷ್ಟು ವರ್ಷಗಳಿಂದ ಕೇಳುತ್ತಿದ್ದಾನೆ ಅಂತ ಕೇಳಿದ್ರಂತ. 20 ವರ್ಷಗಳಿಂದ ಅಂತ ಅವನು ಪಂಡಿತನು 20 ವರ್ಷಗಳಿಂದ ಅಂತ ಸಂತ ಹೇಳ. ಪಂಡಿತರೇ, ನಿಮಗಿದು ಗಿಳಿಪಾಠ. ನೀವು ಸುಮ್ಮನೆ ಪಠಣ ಮಾಡಕತ್ತೀರಿ ಅದರೊಳಗೆ ಮುಳುಗಿಲ್ಲ ಅಂತ ನೀವು ಗಿಳಿಪಾಠ ಥರ ಪಾಠ ಮಾಡಕತ್ತೀರಿ ಅಷ್ಟೇ ನೀವು ಅಂತ ಹೇಳ್ತಾರೆ ಆ ಸಂತರು. ಅದು ನಿಮ್ಮದು ಗಿಳಿಪಾಠ. ಮುದುಕನದು ಹೃದಯ ಪಾಠ. ಅಂತರಾಳದಲ್ಲಿ ವೀಕ್ಷಣೆ ಮಾಡಕತ್ತಾನ, ಕಲ್ಪನೆ ಮಾಡ್ಕೊಳಕತ್ತಾನ ಗೀತಾಪಠಣದ ಬಗ್ಗೆ ಯೋಚನೆ. ಇದು ಅಂತರಾತ್ಮದೊಳಗೆ ಮುಳುಗಿ ತೇಲಿ ಹೋಗ್ಯಾನ, ಆದ ಭಗವಂತನ ಜೊತೆ ಲೀಲವಾಗ್ಯಾನ ನೋಡುವಂತ ಅವನು. ನೀವು ಗಿಳಿಪಾಠ ಮಾಡಿರಿ, ಅವನು ಹೃದಯ ಪಾಠ ಮಾಡ್ಯಾನ. ನೀವು ಬರೀ ಪಠಿಸಿದಿರಿ, ಆತ ಅದನ್ನು ಅನುಭವಿಸಿದ್ದಾನೆ, ಆನಂದಿಸಿದ್ದಾನೆ. ಪಂಡಿತ, ಅದು ಹೇಗೆ? ಸಂತ, ನೋಡಿ, ನಾನು 7-8 ಸಲ ಕೂಗಿದರೂ ಆ ಮುದುಕ ಓಗೊಡಲಿಲ್ಲ, ಆನಂದ ಬಾಷ್ಪ ಸುರಿಯುವುದನ್ನು ನಿಲ್ಲಿಸಲಿಲ್ಲ. ನಾನು ಕೂಗುವ ಮೊದಲೇ ನೀವು ನಿಮ್ಮ ಪಠಣ ನಿಲ್ಲಿಸಿದಿರಿ. ಸಂತರ ನುಡಿ ಕೇಳುತ್ತಲೇ ಪಂಡಿತರ ತಲೆಯಲ್ಲಿ ಅರಿವಿನ ಕಿರಣ ಮೂಡಿತ್ತು. ಪಂಡಿತರು ಯಾಂತ್ರಿಕತೆಯ ಮುದುಕನದು ತನ್ಮಯತೆ. ಓದ್ಬಟ್ಟ ಕೂಚುಬಟ್ಟ ಆಗಬಾರ್ದು, ಗುರುಗಳಿಗೆ ಗಿಳಿಪಾಠ ಆಗಬಾರ್ದು, ಓದೋದ್ವಾ ಕೇಳಿದ್ವಾ ಆಗಬಾರ್ದು. ತನ್ಮನತೆಯಿಂದ ಆಂತರಿಕವಾಗಿ ಅನುಭವಿಸ್ಬೇಕು ನಾವು. ಯಾವುದೇ ಅಲ್ಲಿ ಆಂತರಿಕವಾಗಿ ಅನುಭವಿಸಿದಾಗ ಅವು ಕಲ್ಪನೆ ಮಾಡೋತಾನ, ಕೃಷ್ಣ ಬಂದಾನ, ಕೃಷ್ಣನ ಕೊಳಲು ಕೂಗ್ತಾ ಇದೆ, ಕೊಳಲು ನಾದ ಕೇಳಕತ್ತಾನ, ಈ ಥರ ಹಾಗೆ ಇಮ್ಯಾಜಿನೇಷನ್ ಮಾಡ್ಕೊಂಡಲ್ಲ ಆ ನೀರಿನ ಮೇಲೆ ಆ ತನ್ಮಯತೆಯಲ್ಲಿ ಮುಳುಗಿಬಿಟ್ಟಾನ. ಹಾಗಾಗಿ ಅವನು ಹೃದಯವಂತಿಕೆಯಿಂದ ಕೇಳೋಣ. ಏನಾಯ್ತು? ಮುದುಕನದು ತನ್ಮಯತೆ, ನಿಮ್ಮದು ಯಾಂತ್ರಿಕತೆ ಅಂತ ಸಂತರು ಹೇಳ್ತಾರೆ. ಅದಕ್ಕೆ ಓದ್ಬಟ್ಟ ಕೂಚ್ಬಟ್ಟ ಆಗಬಾರ್ದು. ಅದು ಯಾವುದೇ ಅಲ್ಲಿ ಅಂತರಾಳದಿಂದ ಆಲಿಸಿ ಅದನ್ನು ಕಲ್ಪನೆ ಮಾಡಿಕೊಂಡು ಆನಂದಿಸಬೇಕು. ಅದೇ ಇದರ ಗಿಳಿಪಾಠ ಆಗಬಾರ್ದು ಯಾವುದು ಕೂಡ ಅಂತ ತಿಳಿಸ್ತಾರೆ. ಎಷ್ಟು ಸಣ್ಣ ಕತೆ ಆದರೂ ಕೂಡ ಎಷ್ಟು ಅದ್ಭುತವಾಗಿತ್ತಲ್ಲ. ಥ್ಯಾಂಕ್ ಯು ಅಮ್ಮ. ಹೀಗೆ ದಿನಕ್ಕೊಂದು ಪಾಠ, ದಿನಕ್ಕೊಂದು ಯಾವುದು ಕತೆ
ಇದು ಸಿದ್ದೇಶ್ವರ ಸ್ವಾಮಿಗಳ ವಚನಗಳಿಂದ ಆಯ್ದ ಪ್ರವಚನಗಳಿಂದ ಆಯ್ದ ಒಂದು ಸಣ್ಣ ಸಣ್ಣ ಕಥೆಗಳನ್ನು ಕೇಳ್ತಾ ಅರಿತಾ ತಿಳಿತಾ ಎಚ್ಚರಿಕೆಯಿಂದ ಜೀವನ ಮಾಡ್ತಾ ಸ್ವರ್ಗಮಯವಾಗಿ ಜೀವಿಸೋಣ ಅಂತ ಸ್ವರ್ಗನೇ ಮಾಡ್ಕೊಳ್ಳೋಣ ನಾವು. ನಮ್ಮ ಈ ಪ್ರಪಂಚದಲ್ಲಿ ಈ ಮನೇನ ನಮ್ಮ ಸ್ವರ್ಗ ಮಾಡ್ಕೊಳ್ಳೋಣ ಅಂತೇಳಿ ಪ್ರತಿದಿನ ಧ್ಯಾನ ಮಾಡೋದು, ಸಜ್ಜನ ಸಾಂಗತ್ಯ ಮಾಡ್ಕೊಳ್ಳೋದು, ಗುರುಗಳ ಜೊತೆ ಇರೋದು, ಗುರುವಾಣಿ ಕೇಳೋದು, ಅದ್ಭುತವಾದ ಜೀವನ ನಡೆಸೋದು. ಇಷ್ಟೇ. ಎಲ್ಲವೂ ಕೂಡ ಸರಳ ಸ್ವೀಕಾರ ಮನೋಭಾವನೆ ಬೆಳೆಸ್ಕೊಳ್ಳೋದು. ಏನಾರ ಆಯಿತು ಅಂದ್ರೆ ಗೋಜಲು ಮಾಡ್ಕೊಳ್ಳಾರ್ದೇ, ತೊಂದರೆ ಮಾಡ್ಕೊಳ್ಳಾರ್ದೇ, ಮನಸ್ಸನ್ನು ವಿಚಲಿತರಾಗಲಾರ್ದೇ, ಮನಸ್ಸು ಕಲ್ಮಶ ಮಾಡ್ಕೊಳ್ಳಾರ್ದೇ ಆರಾಮಾಗಿರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಆದರೂ ಕೂಡ ಯಾರೇ ಏನಾದರೂ ಕೂಡ ತಟ್ಟಂತ ಉತ್ತರ ಹೇಳಿ ಅನ್ನೋಂಗೆ ಹೇಳೋಂಗೆ ಬೇಡ. ಸ್ವಲ್ಪ ತಾಳ್ಮೆಯಿಂದ ಅವರಿಗೆ ಉತ್ತರಗಳನ್ನು ಕೊಡ್ತಾ ಆನಂದವಾಗಿರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಅಲ್ಲಿ ಗಿಳಿಪಾಠ ಆಗಬಾರ್ದು, ಆಚರಣೆಯಲ್ಲಿ ಇರೋಣ. ಎಸ್, ಓಕೆ. ಥ್ಯಾಂಕ್ ಯು ನನ್ನ ಧ್ಯಾನ ಬಂಧುಗಳಿಗೆ.